ಭಾಗದಲ್ಲಿ ಹೋದ ಸತ್ಯಾಗ್ರಹದಿಂದ ಎಲ್ಲರೂ ಪಾಲ್ಗೊಳ್ಬೇಕಂತ ಕೇಳ್ಕೊಳ್ತೀವಿ. ಏನ್ ಸತ್ಯಾಗ್ರಹ ಏನ್ ಹೇಳ್ರಿ ವಿಷಯ? ಮೀಸಲಾತಿ ಹೋರಾಟ. ಎಲ್ಲರಿಗೂ ಸಮಾಜವು ಸುಮಾರು ಶತಮಾನಗಳಿಂದ ಈ ನಾಡಿನಲ್ಲಿ, ಈ ದೇಶದಲ್ಲಿ ಅವರು ತಮ್ಮ ಸೇವೆಯನ್ನು, ಶರಣರ ಬಟ್ಟೆಯನ್ನು ಮಡಿ ಮಾಡಬೇಕು ಎಂಬತಕ್ಕಂಥ ಸದುದ್ದೇಶ ಇಟ್ಟುಕೊಂಡು ಮಡಿವಾಳರು ಕಾಯಕ ವೃತ್ತಿಯನ್ನು ಆರಂಭಿಸಿದರು. ಅದೇ ವೃತ್ತಿಯನ್ನು ಅವಲಂಬಿಸಿರ್ತಕ್ಕಂಥ ನಮ್ಮ ನಾಡಿನ, ನಮ್ಮ ಸಮಾಜದ ಮಡಿವಾಳರು ಇವತ್ತು ವೃತ್ತಿಯನ್ನು ಆರಂಭಿಸುತ್ತಿದ್ದಾರೆ. ಇವತ್ತು ಬಹಳ ಹೀನಾಯನ ಸ್ಥಿತಿಯಲ್ಲಿ ಮಡಿವಾಳರು ಬದುಕತಕ್ಕಂಥ ಪರಿಸ್ಥಿತಿ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಅವೆಲ್ಲ ಕಾರಣಾಂತರಗಳಿಂದ ನಮ್ಮ ಹಿರಿಯರು, ನಮ್ಮ ಅಧ್ಯಕ್ಷರು, ಪದಾಧಿಕಾರಿಗಳು, ಸಮಾಜದ ಮುಖಂಡರು ಎಲ್ಲರೂ ಸೇರಿಕೊಂಡು ಸುಮಾರು ವರ್ಷಗಳ ಕಾಲಾಂತರದಲ್ಲಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಈ ರಾಷ್ಟ್ರದ, ಈ ರಾಜ್ಯದಲ್ಲಿ ಮತ್ತು ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ವಲಸು ತುಳಿತಕ್ಕಂಥ ಕೆಲಸ ಮಡಿವಾಳ ಸಮಾಜದವರು ಮಾಡಿರ್ತಕ್ಕಂಥದ್ದು ವಿಷಯ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಈ ವಿಷಯನ ಅನುಸರಿಸಿ ನಮ್ಮ ರಾಷ್ಟ್ರದಲ್ಲಿ ಸುಮಾರು 17 ರಾಜ್ಯಗಳಲ್ಲಿ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈಗಾಗಲೇ ನಾವು SC ಪ್ರವರ್ಗದಲ್ಲಿದ್ದೀವಿ. ಕೆಲವು ರಾಜ್ಯಗಳಲ್ಲಿ ಇವತ್ತು SC ಪ್ರವರ್ಗ ಇರೋದ್ರಿಂದಾಗಿ ಆ ರಾಜ್ಯದಲ್ಲಿ ಪ್ರಮುಖ ಮಂತ್ರಿ ಸ್ಥಾನ ಮತ್ತು ಉಪಮುಖ್ಯಮಂತ್ರಿ ಸ್ಥಾನ, ರಾಜ್ಯಪಾಲರ ಸ್ಥಾನ ಮತ್ತು ನ್ಯಾಯಾಧೀಶರ ಸ್ಥಾನ ಮತ್ತು IAS IPS ಅಧಿಕಾರಿಗಳಾಗಿ ಉನ್ನತ ದರ್ಜೆಯ ಸ್ಥಾನವನ್ನು ಅಲಂಕರಿಸುತ್ತಿರುವುದು ಈ ಸಾಂವಿಧಾನಿಕ ಹಕ್ಕಿನಲ್ಲಿರ್ತಕ್ಕಂಥ ಹಕ್ಕಿನ ಒಂದು ಭಾಗ. ನಾವು ಇವತ್ತು ಉತ್ತರ ಪ್ರದೇಶದಂಥ ಪ್ರದೇಶದಲ್ಲಿ ಮತ್ತು ಜಾರ್ಖಂಡ್ ಅಂತ ಪ್ರದೇಶದಲ್ಲಿ, ಛತ್ತೀಸ್ಗಢದಲ್ಲಿ ನಮ್ಮ ಸಮಾಜದವರು SC ಕೆಟಗರಿಯಲ್ಲಿ ಮೀಸಲಾತಿಯನ್ನು ಅನುಸರಿಸುತ್ತಾ ಅವರು ಒಂದು ಒಳ್ಳೆಯ ಸುಸಂಸ್ಕೃತ ಸಮಾಜವನ್ನು ಕಟ್ಕೊಂಡಿದ್ದಾರೆ. ಈಗ ನಾವು ಕೂಡ ಸುಮಾರು ವರ್ಷಗಳ ಕಾಲ SC ಅಂದರೆ ಮೀಸಲಾತಿಗಾಗಿ ಹೋರಾಟವನ್ನು ಮಾಡಿದ್ವಿ. ಹೋರಾಟಕ್ಕೆ ಈ ರಾಜಕೀಯ ಕೆಲವೊಂದಿಷ್ಟು ತೊಂದರೆಗಳಿಂದಾಗಿ ನಮ್ಮ ಪ್ರಪೋಸಲ್ಲು ಕೇಂದ್ರಕ್ಕೆ ಕಳಿಸಿದ್ರೂ ಕೂಡ ಅದು ಯಾವುದೇ ರೀತಿಯ ನಮಗೆ ಅನುಕೂಲ ಆಗದೆ ಪುನಃ ವಾಪಸ್ ಬಂದಿರತಕ್ಕಂಥ ಸಂದರ್ಭ ಇತ್ತು. ಆ ಸಂದರ್ಭದಲ್ಲಿ ಮೀಸಲಾತಿಯಲ್ಲಿ ಕೂಡ ಗೊಂದಲ ಉಂಟು ಅಂತಕ್ಕಂಥ ಒಂದೇ ಒಂದು ಕಾರಣ ಕೊಟ್ಟು ವಾಪಸ್ ಕಳಿಸಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈಗ ನಾವು ಅದೇ ಒಂದು ಹೋರಾಟವನ್ನು ಪುನಃ ಮತ್ತೆ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ರಾಷ್ಟ್ರದಲ್ಲಿ ಮೀಸಲಾತಿ ಅಂತಕ್ಕಂಥದ್ದು ನಾವು ಕೇಳದೇ ಇದ್ದರೆ ನಮ್ಮ ಮಕ್ಕಳು, ನಮ್ಮ ಮುಂದಿನ ಪೀಳಿಗೆ ಬಹಳಷ್ಟು ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ಸಂದರ್ಭ ಬಂದು ಒದಗಿದೆ. ಇವತ್ತು ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೆ ಸುಮಾರು 25 ಲಕ್ಷ ಜನಸಂಖ್ಯೆ ನಾವಿದ್ದೀವಿ. ಮತ್ತು ನಮಗೆ ಯಾವುದೇ ಇವತ್ತು ಸ್ಪರ್ಧಾ ಜಗತ್ತಿನಲ್ಲಿ ನಮ್ಮ ಮೀಸಲಾತಿಯನ್ನು ಅನುಸರಿಸ್ತಾ ಇದ್ದೀವಿ. ನಮಗೆ ಫಸ್ಟು ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತ ಕೊಟ್ಟಿದ್ರು. ಬ್ಯಾಕ್ವರ್ಡ್ ಟ್ರೈಬ್ಸ್ನಲ್ಲಿ ನಾಯಕರು ಮತ್ತು ಕುರುಬರು ಮತ್ತು ನಾವು ಇದ್ವಿ. ಸೊ ಕಾಲಾಂತರದಲ್ಲಿ ನಾವು ಮತ್ತು ಕುರುಬ ಜನಾಂಗದವರು ನಾವು ಒಂದೇ ಜಾತಿಯಲ್ಲಿ 2A ಕ್ಯಾಸ್ಟ್ನಲ್ಲಿ ಇದ್ದೀವಿ. ಅಲ್ಲಿ ಪ್ರಬಲವಾದಂಥ ಕೋಮಿನ ಜೊತೆ ನಾವು ಸರಸಲಾಟ ಆಡುವುದು ನಮಗೆ ಆಗ್ತಾ ಇಲ್ಲ. ಹಂಗಾಗಿ ಇವತ್ತೇನಾಗಿದೆ ಅಂದರೆ ಬಹಳ ಸಂಕಷ್ಟ ಪರಿಸ್ಥಿತಿಯಲ್ಲಿ ನಾವು ಮಡಿವಾಳರು ಬದುಕ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನಮಗೂ ಕೂಡ ಒಂದು ಮೀಸಲಾತಿ ಸೌಲಭ್ಯವನ್ನು ಒದಗಿಸಿಕೊಟ್ರೆ ಮುಂದಿನ ನಮ್ಮ ಪೀಳಿಗೆ ನಾವು ಕೂಡ ತಮ್ಮಂತೆ ಸಮಾಜದಲ್ಲಿ ಬದುಕಲು ಅವಕಾಶ ಆಗುತ್ತೆ ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಸುಮಾರು ನಮ್ಮ ಹಿರಿಯರು, ಜ್ಞಾನಿಗಳು ಸುಮಾರು ವರದಿಗಳನ್ನು ಕೂಡ, ಜನಸಂಖ್ಯಾ ವರದಿ ಮತ್ತು ಅನ್ನಪೂರ್ಣಮ್ಮನವರ ವರದಿ, ಎಲ್ಲ ವರದಿಗಳನ್ನು ಮಾಡಿಸಿದಾಗ ಕೂಡ ಎಲ್ಲ ವರದಿಗಳು ನಮ್ಮ ಪರವಾಗಿದ್ದವು. ಆ ವರದಿಗಳು ಕೂಡ ಯಾವುದೇ ಸಾಮ್ಯತೆ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ನಮ್ಮೆಲ್ಲ ಜನಾಂಗದವರು ಸೇರಿಕೊಂಡು ದಿನಾಂಕ 16/3/2026 ಅಹೋರಾತ್ರಿ ಪ್ರತಿಭಟನೆ ಬೆಳಗ್ಗೆ 8 ಗಂಟೆಗೆ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ಒಂದು ಅಹೋರಾತ್ರಿ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ಎಲ್ಲ ಜಗದ್ಗುರುಗಳು ಮತ್ತು ನಮ್ಮ ಸರ್ವ ಜನಾಂಗದವರು ಅಲ್ಲಿ ಲಿಂಗೈಕ್ಯ ಜಗದ್ಗುರು ಶ್ರೀ ಶ್ರೀ ಮಾಚಿದೇವ ಯೋಗಾನಂದಪುರಿ ಮಹಾಸ್ವಾಮೀಜಿ ಇವರ ಆಶೀರ್ವಾದದೊಂದಿಗೆ ಜಗದ್ಗುರು ಶ್ರೀ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿಗಳು, ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠ,
ಚಿತ್ರದುರ್ಗ, ಮತ್ತು ಅದೇ ರೀತಿಯಾಗಿ ಶ್ರೀ ಶ್ರೀ ಮುಕ್ತಾನಂದ ಮಹಾಸ್ವಾಮೀಜಿ ಶ್ರೀ ಕ್ಷೇತ್ರ ಕರಿಂಜೆ ಮೂಡುಬಿದಿರೆ ದಕ್ಷಿಣ ಕನ್ನಡ, ಇವೆಲ್ಲರೂ ದಿವ್ಯ ಸಾನ್ನಿಧ್ಯ ವಹಿಸ್ತಕ್ಕಂಥದ್ದು ಮತ್ತು ಅವರ ನೇತೃತ್ವದಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ನಮ್ಮ ಜನಾಂಗದ ಎಲ್ಲ ನಮ್ಮ ಜಾತಿಯ ಮಡಿವಾಳ ಸಮಾಜದ ಯಾರು ಹೆಣ್ಣು ಗಂಡು ಸಣ್ಣವರು ದೊಡ್ಡವರು ಹಿರಿಯರು ಕಿರಿಯರು ಎಲ್ಲರೂ ಕೂಡ ಪಾಲ್ಗೊಂಡು ಆ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾಗಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇವೆ. ಇಲ್ಲಿ ಪ್ರಮುಖವಾಗಿ ನಮ್ಮ ಬೇಡಿಕೆಗಳು ಏನಂತಂದ್ರೆ, ಒಂದನೇದಾಗಿ ಮಡಿವಾಳ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಇದು ಒಂದನೇ ಬೇಡಿಕೆ ಇದೆ. ಎರಡನೇದಾಗಿ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಲು ಅನ್ನಪೂರ್ಣಮ್ಮ ವರದಿ ಜಾರಿಗೆ ತರಬೇಕು. ಡಾಕ್ಟರ್ ಅನ್ನಪೂರ್ಣಮ್ಮನವರ ವರದಿಯನ್ನು ಜಾರಿಗೆ ತರಬೇಕು. ಮೂರನೇದಾಗಿ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮಕ್ಕೆ ಪ್ರತಿ ವರ್ಷ 50ರಿಂದ 100 ಕೋಟಿ ರೂಪಾಯಿ ಅನುದಾನವನ್ನು ನೀಡಬೇಕು. ಆಮೇಲೆ ನಾಲ್ಕನೇದಾಗಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಕೊಂಡು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಮೈಕ್ರೋ ಯೋಜನೆ ಜಾರಿಗೆ ತರಬೇಕು. ಈ ಎಲ್ಲ ಇವತ್ತಿನ ಸುದ್ದಿಗೋಷ್ಠಿ ಕಾರ್ಯಕ್ರಮ ಕಳೆದ ದಿನಾಂಕ 16ರಂದು ನಡೆಯುವ ಫ್ರೀಡಂ ಪಾರ್ಕ್ನಲ್ಲಿ ಮಡಿವಾಳ ಸಮಾಜದ ವತಿಯಿಂದ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಕುರಿತು ಒಂದು ಅಹೋರಾತ್ರಿ ಬೃಹತ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ ಇಷ್ಟೇ. ಕಳೆದ ವರ್ಷಗಳಿಂದ ಮಡಿವಾಳ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿ ಜೀವನ ತುಂಬ ದುರದೃಷ್ಟಕರವಾಗಿ ನಡೆಸ್ತಾ ಬರ್ತಾ ಇದೆ. ನಾವು ತಿಳಿದಂತೆ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಈ ಒಂದು ಮೀಸಲಾತಿಯ ಮೀಸಲಾತಿ ಉದ್ದೇಶಕ್ಕೋಸ್ಕರ ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ನಮ್ಮ ಸಮುದಾಯ ಹೋರಾಟ ಮಾಡ್ತಾ ಬರ್ತಾ ಇದೆ. ಅದರ ಜೊತೆಗೇನೆ ಈ ಒಂದು ದೃಷ್ಟಿ ಇಟ್ಟುಕೊಂಡು ಇದೇ ದಿನಾಂಕ 16ರಂದು ನಡೆಯುವ ಈ ಒಂದು ಬೃಹತ್ ಅಹೋರಾತ್ರಿ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಈ ಒಂದು ಸಮುದಾಯದ ತಾಲೂಕಾ ಜಿಲ್ಲಾ ಮತ್ತು ರಾಜ್ಯಾದ್ಯಂತ ಬೃಹತ್ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮಡಿವಾಳ ಸಮಾಜದ ಪ್ರಮುಖರು, ಆಮೇಲೆ ಹಳ್ಳಿಯಿಂದ ತಾಲೂಕಿನವರೆಗೂ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ್ರೆ ಸಮುದಾಯದವರು ಮುಖ್ಯ ಪಾತ್ರ ವಹಿಸಬೇಕು. ಯಾಕಂದರೆ ಈ ಒಂದು ಕಾರ್ಯಕ್ರಮ ಬೃಹತ್ತಾಗಿ ಈ ಒಂದು ಸರ್ಕಾರಕ್ಕೆ ಮುಟ್ಟಬೇಕಂತಂದರೆ ನಾವೆಲ್ಲರೂ ತನು ಮನ ಧನವನ್ನು ಅಲ್ಲಿ ನಾವು ಪಾಲ್ಗೊಳ್ಳಾಗ ಮಾತ್ರ ನಾವು ಒಂದು ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುತ್ತಾ. ಇಲ್ಲಿ ಯಾವುದೇ ಭೇದ ಭಾವ ಮಾಡದೆ ಎಲ್ಲ ಸಮಾಜದ ಎಲ್ಲ ಬಂಧುಗಳು ನಮ್ಮ ಮಕ್ಕಳ ಮುಂದಿನ ಒಂದು ಪೂರ್ಣ ದಿವ್ಯ ಒಂದು ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಈ ಒಂದು ಹೋರಾಟವನ್ನು ನಿಶ್ಚಲವಾಗಿ ನಾವು ಮಾಡಲೇಬೇಕಾಗಿದೆ. ಸರ್ಕಾರಕ್ಕೆ ಡಾಕ್ಟರ್ ಅನ್ನಪೂರ್ಣಮ್ಮ ವರದಿಯನ್ನು ಮತ್ತು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನು ನಮ್ಮ ಸಮಾಜ ನಾವು ಮಾಡಲೇಬೇಕಾಗಿದೆ. ಇಲ್ಲಂದ್ರೆ ನಮ್ಮ ಸಮಾಜ ಇನ್ನೂ ಅತಿ ನಿಕೃಷ್ಟವಾಗಿ ಸಮಾಜದಲ್ಲಿ ಗುರುತಿಸಲಾರದಂಥ ಪರಿಸ್ಥಿತಿ ಒಳಗೆ ನಾವು ಇನ್ನು ಬದುಕ್ತಾ ಇದ್ದೇವೆ. ಹಾಗಾಗಬೇಕಾದರೆ ನಾವು ಮಕ್ಕಳನ್ನು ಶಿಕ್ಷಣವಂತರನ್ನಾಗಿ ಮಾಡಲೇಬೇಕಾಗಿದೆ. ಆ ಒಂದು ದೃಷ್ಟಿ ಇಟ್ಕೊಂಡು ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ತಾಲೂಕಿನಾದ್ಯಂತ ಈಗ ರಾಯಚೂರು, ಈಗ ಚಿಂದಮೂರು ತಾಲೂಕಿನ ನಮ್ಮ ತಾಲೂಕು ಮಡಿವಾಳ ಸಮಾಜ ಒಂದು ಉತ್ತಮವಾದ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದೆ. ಆ ಜೊತೆಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತಾ ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮಡಿವಾಳ ಸಮಾಜದ ಬಂಧುಗಳು ಭಾಗವಹಿಸಬೇಕು ಅಂತ ಹೇಳಿ ಮುದಿಯಪ್ಪ ಡೈಮಂಡ್ ತಾಲೂಕು ಯುವ ಘಟಕ ಅಧ್ಯಕ್ಷರು ಮಡಿವಾಳ ಮಾಚಿದೇವ ಸಿಂಧನೂರು. ಎಲ್ಲ ನನ್ನ ಮಡಿವಾಳ ಮಾಚಿದೇವ ಯುವಕರಲ್ಲಿ ವಿನಂತಿಗೊಳಿಸುವುದೇನೆಂದರೆ 16/3/2026 ಸೋಮವಾರ ಬೆಳಗ್ಗೆ 8 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ SC ಹೋರಾಟ ಬೃಹತ್ ಪ್ರತಿಭಟನೆ ಇರುತ್ತದೆ. ಎಲ್ಲರೂ ನನ್ನ ಮಡಿವಾಳ ಸಮಾಜ ಬಂಧುಗಳು ಪಾಲ್ಗೊಳ್ಳಬೇಕೆಂದು ವಿನಂತಿ.